ಇಂಜಿನಿಯರಿಂಗ್ ಅಂದರೆ ಬರೀ ಬುಕ್ಸ್ ಅಲ್ಲ, ಬೆಳಗ್ಗೆ ಕಾಲೇಜ್ ಬಸ್ ಹಿಡಿಯೋ ಆ ಕಷ್ಟ, ಫ್ರೆಂಡ್ಸ್ ಜೊತೆ ಬಸ್ಸಲ್ಲಿ ಹರಟೆ ಹೊಡೆಯೋ ಮಜಾ. ಈ ಜರ್ನಿ ನಿಮ್ಮ ಕಾಲೇಜ್ ಲೈಫ್ನ ಮೊದಲ ಪಾಠ. ಕಾಲೇಜ್ನಲ್ಲಿ ಮಾರ್ಕ್ಸ್ ಮಾತ್ರ ನೋಡಬೇಡಿ, ಅಲ್ಲಿರೋ ಕೋಡಿಂಗ್ ಕ್ಲಬ್ಗಳು, ರೋಬೋಟಿಕ್ಸ್ ಲ್ಯಾಬ್ಗಳು, ಹ್ಯಾಕಥಾನ್ ನಿಮ್ಮ ನಿಜವಾದ ಕೆರಿಯರ್ನ ಡಿಸೈಡ್ ಮಾಡೋದು. ಬೆಂಗಳೂರಲ್ಲಿ ಇರೋ ದೊಡ್ಡ ಅಡ್ವಾಂಟೇಜ್ ಏನಂದರೆ ಡೈವರ್ಸಿಟಿ. ಬೇರೆ ಬೇರೆ ರಾಜ್ಯದ ಸ್ಟೂಡೆಂಟ್ಸ್ ಜೊತೆ ನೀವು ಓದೋದ್ರಿಂದ ನೀವು ಕಾರ್ಪೊರೇಟ್ಗೆ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋಕ್ಕೆ ಮುಂಚೆನೇ ನಿಮಗೆ ಟ್ರೈನಿಂಗ್ ಇದ್ದಂಗೆ ಇರುತ್ತೆ. ಸೊ ಕ್ಯಾಂಟೀನ್ ಊಟದ ಜೊತೆ ಸಂಜೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋ ಆ ಟೈಮೇ ನಿಮ್ಮ ಬಾಂಧವ್ಯನ ಗಟ್ಟಿ ಮಾಡೋದು. ಇದನ್ನು ನಾವು ನೆಟ್ವರ್ಕಿಂಗ್ ಅಂತ ಕರಿತೀವಿ. ಆದರೆ ಒಂದು ನೆನ್ಪಿಡಿ, ಇಂಜಿನಿಯರಿಂಗ್ ಅಂದರೆ ಬರೀ ಮಾರ್ಕ್ಸ್ ಕಾರ್ಡ್ ಅಲ್ಲ. ನೀವು ಕಾಲೇಜ್ಗೆ ಹೋಗೋ ಆ ಬಸ್ ಜರ್ನಿ, ಲೈಬ್ರರಿಯಲ್ಲಿ ರಾತ್ರಿ ಕೂತು ಕೋಡಿಂಗ್ ಮಾಡೋದು ಮತ್ತು ಫ್ರೆಂಡ್ಸ್ ಜೊತೆ ಹ್ಯಾಕಥಾನ್ಗೆ ಟ್ರೈನಿಂಗ್ ನಡೆಸೋ ಆ ದಿನಗಳೇ ನಿಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸೋದು. ಯಲಹಂಕದ ಎನ್ವಿರಾನ್ಮೆಂಟ್ ನಿಮಗೆ ಎಕ್ಸ್ಪೋಜರ್ ಕೊಡುತ್ತೆ. ಸೊ ಈ ವಿಡಿಯೋದಲ್ಲಿ ಯಲಹಂಕದ ಸರೌಂಡಿಂಗಲ್ಲಿರೋ ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ನಿಮಗೆ 2000 ರ್ಯಾಂಕ್ ಒಳಗಡೆ ಬರಲಿಲ್ಲ ಅಂದರೂ BMS ಬ್ರ್ಯಾಂಡಲ್ಲಿ ಕಂಪ್ನೀಸ್ನಲ್ಲಿ ಪ್ಲೇಸ್ಮೆಂಟ್ ಪಡಿಬೋದು. ಅಂದರೆ ದಟ್ ಈಸ್ ದ ಪವರ್ ಆಫ್ BMS IT. ಇದು ಲೊಕೇಟ್ ಆಗಿರೋದು ಯಲಹಂಕ ಹತ್ರ ಆವಲಹಳ್ಳಿಯಲ್ಲಿ. ನಿಮ್ದು ಏನಾದರೂ KCETಯಲ್ಲಿ CS ಕಟ್ ಆಫ್ ಬೇಕು ಅಂದರೆ 8,000ದಿಂದ 9,000 ಒಳಗಡೆ ಇದ್ದರೆ ಜನರಲ್ ಮೆರಿಟಲ್ಲಿ ಖಂಡಿತ ಈ ಕಾಲೇಜಲ್ಲಿ ಸಿಗುತ್ತೆ. ಈ ಕಾಲೇಜಿನ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂದರೆ ಪೂಲ್ ಕ್ಯಾಂಪಸ್ಸು. ಸೊ ಇವರು ಪೂಲ್ ಕ್ಯಾಂಪಸ್ಸು BMSc ಜೊತೆ ಮಾಡೋದ್ರಿಂದ ನೀವು ಅಂದರೆ ಬಸವನಗುಡಿಯಲ್ಲಿರೋ ಮೇನ್ BMS ಕ್ಯಾಂಪಸ್ಗೆ ಬರೋ ಟಾಪ್ ಕಂಪ್ನೀಸ್ಗೆ BMS IT ಸ್ಟೂಡೆಂಟ್ಗೂ ಆಪರ್ಚುನಿಟಿ ಸಿಗುತ್ತೆ. ಸೊ ಇಲ್ಲಿ ಕೋಡಿಂಗ್ ಕಲ್ಚರ್ ಸ್ಟ್ರಾಂಗ್ ಆಗಿದೆ, ಹ್ಯಾಕಥಾನ್ಸ್ ನಡೆಯುತ್ತೆ, ಇಂಟರ್ನ್ಶಿಪ್ಸು, ಟೆಕ್ನಿಕಲ್ ಕ್ಲಬ್ಬು ತುಂಬ ಆ್ಯಕ್ಟಿವ್ ಆಗಿದೆ. ಹೈಯೆಸ್ಟ್ ಪ್ಯಾಕೇಜು 46 ಲಕ್ಷಕ್ಕಿಂತ ಜಾಸ್ತಿ ಇದೆ. ಆದರೆ ಕಾಂಪಿಟೇಷನ್ ಕೂಡ ಹೆವಿ ಆಗಿರುತ್ತೆ. ಸೊ ನೀವು ಸೆಲ್ಫ್ ಲರ್ನಿಂಗು ಮೆಂಟಾಲಿಟಿ ಇದ್ದರೆ ಈ ಕಾಲೇಜ್ಗೆ ಆರಾಮಾಗಿ ಸೇರ್ಬೋದು. ಸೊ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈ ಕಾಲೇಜ್ನ ಹೈಯೆಸ್ಟ್ ಪ್ಯಾಕೇಜು ಗೂಗಲ್ನಿಂದ ಬಂದಿಲ್ಲ, ಜಪಾನ್ ಕಂಪ್ನೀಸಿಂದ ಬಂದಿದೆ. ಇದು ಲೊಕೇಟ್ ಆಗಿರೋ ಯಲಹಂಕ ಹತ್ರ ಬಾಗ್ಲೂರು ಕ್ರಾಸಲ್ಲಿ. ನಿಮ್ದೇನಾದರೂ KCET ರ್ಯಾಂಕಿಂಗ್ ಇದ್ದರೆ ಈ ಕಾಲೇಜ್ಗೆ ಅಡ್ಮಿಷನ್ ಸಿಗೋದಿಲ್ಲ. ಈ ಕಾಲೇಜಲ್ಲಿ ಈಗ ಓನ್ ಆಗಿ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರೆ. ನೀವು ಆ ಎಂಟ್ರೆನ್ಸ್ ಎಕ್ಸಾಮ್ ತೊಗೊಂಡ್ರೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ NMITದು ಏನು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದರೆ ಇಂಟರ್ನ್ಯಾಷನಲ್ ಇಂಡಸ್ಟ್ರೀಸ್ ಜೊತೆ ಕೊಲ್ಯಾಬ್ರೇಷನ್ ಆಗಿದೆ. ಸೊ ನೀವು ಏನಾದರೂ ITಗೆ ಜಾಯ್ನ್ ಆಗಬೇಕು ಅಂದರೆ ಈ ಕಂಪ್ನೀಸು ತುಂಬ ಹೆಲ್ಪ್ ಆಗುತ್ತೆ. ಹೈಯೆಸ್ಟ್ ಪ್ಯಾಕೇಜು 58 ಲಕ್ಷಕ್ಕಿಂತ ಹೆಚ್ಚಾಗಿ ರೆಕಾರ್ಡ್ ಆಗಿದೆ. ಕ್ಯಾಂಪಸ್ಸು ತುಂಬ ದೊಡ್ಡದಿದೆ, ಗ್ರೀನ್ ಮತ್ತು ಪೀಸ್ಫುಲ್ಲು. ಸೊ ರಿಸರ್ಚ್ ಲ್ಯಾಬು, ಇನೋವೇಷನ್ ಕಲ್ಚರು ಮತ್ತು ಟೆಕ್ನಿಕಲ್ ಇವೆಂಟ್ಸು ತುಂಬ ಚೆನ್ನಾಗಿ ನಡೆಯುತ್ತೆ. ಅಕಾಡೆಮಿಕ್ಸು ಸ್ಲೈಟ್ಲಿ ಸ್ಟ್ರಿಕ್ಟ್ ಅನ್ನೋ ಫೀಡ್ಬ್ಯಾಕ್ ಕೂಡ ಇದೆ. ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಹೆಬ್ಬಾಳ ಟೆಕ್ ಎಕೋಸಿಸ್ಟಮ್ ಹತ್ರ ಇರೋ ಕಾಲೇಜು. ಆದರೆ ಏಟ್ರಿಯಾ ಒಂದು ಸ್ಮಾರ್ಟ್ ಆಪ್ಷನ್ ಏನಂದರೆ ನಿಮ್ದು ಏನಾದರೂ ಕಟ್ ಆಫು 12,500 ಒಳಗಡೆ ಇದ್ದರೆ CSಗೆ ಆರಾಮಾಗಿ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂದರೆ ಇದು ಲೊಕೇಟ್ ಆಗಿರೋದು ಹೆಬ್ಬಾಳ. ಸೊ ನಿಮಗೆ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಟೆಕ್ ಪಾರ್ಕ್ಸ್ ಹತ್ರ ಇದೆ, ತುಂಬ ಸ್ಟಾರ್ಟಪ್ಸ್ ಹತ್ರ ಇರೋದ್ರಿಂದ ಬೇಗ ಇಂಡಸ್ಟ್ರಿ ಎಕ್ಸ್ಪೋಜರ್ ಸಿಗುತ್ತೆ. ಕಾರ್ಪೊರೇಟ್ ವರ್ಕ್ಶಾಪು, ಇಂಡಸ್ಟ್ರಿಯಲ್ ಪ್ರಾಜೆಕ್ಟು ತುಂಬ ಡೀಸೆಂಟಾಗಿ ನಡೆಯುತ್ತೆ. ಕ್ಯಾಂಪಸ್ಸು ಸೈಜು ಕಂಪ್ಯಾರಿಟಿವ್ಲಿ ಸ್ವಲ್ಪ ಚಿಕ್ಕದು. ಸರ್ MVIT, ಶ್ರೀ M ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈ ಕ್ಯಾಂಪಸ್ ನೋಡಿದ್ರೆ ಇಂಜಿನಿಯರಿಂಗ್ ಕಾಲೇಜ್ಗಿಂತ ಮಿನಿ ಯೂನಿವರ್ಸಿಟಿ ಫೀಲ್ ಬರುತ್ತೆ. 133 ಎಕರೆ ಗ್ರೀನ್ ಕ್ಯಾಂಪಸ್ಸು. ನಿಮ್ದೇನಾದರೂ ಕಟ್ ಆಫ್ 13,500 ಒಳಗಡೆ ಇದ್ದರೆ ಈ ಕಾಲೇಜಲ್ಲಿ ಸಿಗುತ್ತೆ. ಸರ್ MVIT ಓಲ್ಡ್ ರೆಪ್ಯೂಟೆಡ್ ಕಾಲೇಜು, ಸ್ಟ್ರಾಂಗ್ ಅಲ್ಯುಮಿನಿ ನೆಟ್ವರ್ಕ್ ಇದೆ. ಪೀಸ್ಫುಲ್ ಎನ್ವಿರಾನ್ಮೆಂಟ್ ಬೇಕು ಅನ್ನೋರಿಗೆ ಗುಡ್ ಆಪ್ಷನ್ನು. ಬಟ್ ಆನೆಸ್ಟ್ ರಿಯಾಲಿಟಿ ಏನಂದರೆ ಕೆಲವು ಡಿಪಾರ್ಟ್ಮೆಂಟು ಓಲ್ಡ್ ಸ್ಕೂಲ್ ಟೀಚಿಂಗ್ ಸ್ಟೈಲ್ನ ಫಾಲೋ ಮಾಡ್ತವೆ. ಇನ್ಫ್ರಾಸ್ಟ್ರಕ್ಚರು ಕೆಲವು ಪ್ಲೇಸಸ್ನಲ್ಲಿ ಇನ್ನೂ ಅಪ್ಗ್ರೇಡ್ ಆಗಬೇಕು ಅನ್ನೋ ಫೀಡ್ಬ್ಯಾಕ್ ಇದೆ. ಆದರೆ ಡಿಸಿಪ್ಲಿನ್ ಕ್ಯಾಂಪಸ್ ಲೈಫು ಸ್ಟ್ರಾಂಗ್ ಆಗಿದೆ. ರೇವಾ ಯೂನಿವರ್ಸಿಟಿ, ನೀವೇನಾದರೂ ಮೊದಲ ಬಾರಿಗೆ ರೇವಾ ಯೂನಿವರ್ಸಿಟಿಗೆ ಹೋದರೆ ಯಾವುದೋ ಇಂಜಿನಿಯರಿಂಗ್ ಕಾಲೇಜ್ ಬಂದು ಯಾವುದೋ ಪ್ರೈವೇಟ್ ಲಕ್ಸುರಿ ಯೂನಿವರ್ಸಿಟಿ ಫೀಲ್ ಬರುತ್ತೆ. ಸೊ ನಿಮ್ದೇನಾದರೂ KCET ಕಟ್ ಆಫ್ 15,000 ಒಳಗಡೆ ಇದ್ದರೆ ಈ ಕಾಲೇಜಲ್ಲಿ ಸಿಗುತ್ತೆ. ಏನಪ್ಪ ಈ ಕಾಲೇಜ್ ಸ್ಟ್ರೆಂತ್ ಅಂದರೆ ಮಾಡರ್ನ್ ಆಗಿದೆ, ಯೂಜ್ ಕ್ಯಾಂಪಸ್ಸು, ಫೆಸ್ಟು ಚೆನ್ನಾಗಿ ನಡೆಯುತ್ತೆ, ಪ್ರೆಸೆಂಟೇಷನ್ ಸ್ಕಿಲ್ ಚೆನ್ನಾಗಿದೆ, ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಪ್ರೋಗ್ರಾಮ್ಸ್ ಬೇರೆ ಇದೆ. ಹೈಯೆಸ್ಟ್ ಪ್ಯಾಕೇಜು 45 ಲಕ್ಷಕ್ಕಿಂತ ಹೆಚ್ಚಾಗಿ ರೆಕಾರ್ಡ್ ಆಗಿದೆ. ಕ್ಯಾಂಪಸ್ ಲೈಫು ನೆಕ್ಸ್ಟ್ ಲೆವೆಲ್ ಆಗಿದೆ. ಏನಪ್ಪ ಇಡನ್ ಇಶ್ಯೂಸ್ ಅಂದರೆ ಯೂಜ್ ಬ್ಯಾಚ್ ಸೈಜು. ಒಂದೊಂದು ಬ್ಯಾಚಲ್ಲಿ ಅವರು 500-600 ಜನ ತೊಗೊತಾರೆ. ಪ್ಲೇಸ್ಮೆಂಟ್ ಸಮಯದಲ್ಲಿ ನಿಮಗೆ ಇಂಟರ್ನಲ್ ಕಾಂಪಿಟೇಷನ್ನೇ ಜಾಸ್ತಿ ಇರುತ್ತೆ. ಅವರೇ ಸ್ಟೂಡೆಂಟು ಸರ್ವೈವ್ ಆಗಬೇಕು ಅಂದರೆ ಸ್ಕಿಲ್ ಬಿಲ್ಡ್ ಮಾಡ್ಕೊಳ್ಳೇಬೇಕು. ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಮಗೆ ಫ್ಲ್ಯಾಶಿ ಕ್ಯಾಂಪಸ್ ಬೇಡ, ಸೈಲೆಂಟ್ ಅಕಾಡೆಮಿಕ್ ಎನ್ವಿರಾನ್ಮೆಂಟ್ ಬೇಕಾ, SVIT ಪ್ರಾಕ್ಟಿಕಲ್ ಆಗಿ ಒಂದು ಆಪ್ಷನ್ನು. ಇದು ಲೊಕೇಟ್ ಆಗಿರೋದು ಯಲಹಂಕ ಹತ್ರ ರಾಜನಕುಂಟೆಯಲ್ಲಿ. ನಿಮ್ಗೇನಾದರೂ KCETಯಲ್ಲಿ 22,000ದಿಂದ 25,000 ಒಳಗಡೆ
ಕಟ್ ಆಫ್ ಇದ್ದರೆ ಖಂಡಿತ ಈ ಕಾಲೇಜಲ್ಲಿ CS ಬ್ರಾಂಚ್ ಸಿಗುತ್ತೆ. ಇಲ್ಲಿ ಏನಪ್ಪ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದರೆ ಫ್ಯಾಕಲ್ಟಿ. ಸೊ ಒಳ್ಳೆ ಹೈ ಕ್ವಾಲಿಟಿ ಫ್ಯಾಕಲ್ಟಿ ಇದ್ದಾರೆ. ಯಲಹಂಕ ಸರೌಂಡಿಂಗಲ್ಲೇ ಬೆಸ್ಟ್ ಫ್ಯಾಕಲ್ಟಿ ಇರೋ ಕಾಲೇಜ್ ಅಂದರೆ ಇದೆ. ಸ್ಟೂಡೆಂಟ್ಸ್ ಮೇಲೆ ಪರ್ಸ್ನಲ್ ಆಗಿ ಮೆಂಟ್ರಿಂಗ್ ಕೊಡ್ತಾರೆ. ಡಿಸ್ಟ್ರಾಕ್ಷನ್ಸ್ ಕಡಿಮೆ, ಅಕಾಡೆಮಿಕ್ ಫೋಕಸ್ಸು ಜಾಸ್ತಿ. ಪ್ಲೇಸ್ಮೆಂಟ್ಸು ಈಗೀಗ ತುಂಬ ಇಂಪ್ರೂವ್ ಆಗ್ತಾ ಇದೆ. ಕ್ಯಾಂಪಸ್ ಲೈಫು ತುಂಬ ವೈಬ್ರೇಟ್ ಆಗಿ ಏನು ಇರೋದಿಲ್ಲ ಅನ್ನೋ ಫೀಡ್ಬ್ಯಾಕ್ ಇದೆ. ಆ್ಯಂಡ್ ಹೈಯೆಸ್ಟ್ ಪ್ಯಾಕೇಜ್ ಬಂದು 33 ಲಕ್ಷದ ತನಕ ರೀಚ್ ಆಗಿದೆ. ಸೊ ನೀವೇನಾದರೂ ಓದಲೇಬೇಕು, ಅಕಾಡೆಮಿಕ್ ಆಗಿ ಫೋಕಸ್ ಆಗಿರಬೇಕು ಅಂದರೆ ಈ ಕಾಲೇಜು ವೆರಿ ಗುಡ್ ಆಪ್ಷನ್ನು. ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರಲ್ಲಿರೋ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಫೀಲ್ ಬೇಕು ಅಂದರೆ ಸಂಭ್ರಮ್ ಯುನಿಕ್ ಆಪ್ಷನ್ನು. ಸೊ ವಿದ್ಯಾರಣ್ಯಪುರ ಸೈಡಲ್ಲಿದೆ. ಈ ಕಾಲೇಜಲ್ಲಿ ಆಫ್ರಿಕನ್, ಗಲ್ಫು, ಡಿಫ್ರೆಂಟ್ ಇಂಡಿಯನ್ ಸ್ಟೇಟ್ಸು ಸ್ಟೂಡೆಂಟ್ಸ್ ಬರ್ತಿದ್ರು, ಈಗಲೂ ಬರ್ತಾ ಇರ್ಬೋದು. ಸೊ ಕ್ಯಾಂಪಸ್ ಕಲ್ಚರು ಡೈವರ್ಸ್ ಆಗಿದೆ. ಕಮ್ಯುನಿಕೇಷನ್ ಸ್ಕಿಲ್ಲು ಇಂಪ್ರೂವ್ ಆಗೋ ಚಾನ್ಸಸ್ ಹೆಚ್ಚು, ಬಿಕಾಸ್ ನಾನ್ ಕನ್ನಡಿಗಸ್ ಜಾಸ್ತಿ ಇರ್ತಾರೆ. ಪ್ಲೇಸ್ಮೆಂಟ್ ಅವರೇಜ್ ರೇಂಜಲ್ಲಿ ಇರ್ಬೋದು. ಸೆಲ್ಫ್ ಎಫರ್ಟು ತುಂಬ ಇಂಪಾರ್ಟೆಂಟು. ಸೊ ನೀವು ಯೋಚನೆ ಮಾಡಿ ಈ ಕಾಲೇಜ್ನ ಡಿಸೈಡ್ ಮಾಡ್ಬೋದು. ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗು ಇದು ಲೊಕೇಟ್ ಆಗಿರೋದು ವಿದ್ಯಾನಗರ ಕ್ರಾಸ್ ಹತ್ರ, ಯಲಹಂಕದಿಂದ MVTಯಿಂದ ನೆಕ್ಸ್ಟ್ ಸ್ಟಾಪಲ್ಲಿ ಈ ಕಾಲೇಜ್ ಬರುತ್ತೆ. ಸೊ KCET ರ್ಯಾಂಕ್ ಸ್ವಲ್ಪ ಕಡಿಮೆ ಬಂದರು ಅಂದರೆ ನಾರ್ತ್ ಬ್ಯಾಂಗ್ಳೂರ್ ಸೈಡ್ನಲ್ಲಿ ಇರೋ ಡೀಸೆಂಟ್ ಇಂಜಿನಿಯರಿಂಗ್ ಕಾಲೇಜು. ಸೊ ಇದು ಒಂದು ಒಳ್ಳೆ ಪ್ರಾಕ್ಟಿಕಲ್ ಆಪ್ಷನ್ನು. ಸೊ ನಿಮ್ದೇನಾದರೂ KCET ಕಟ್ ಆಫ್ ಅರೌಂಡ್ 28,000 35,000 ರ್ಯಾಂಕಿಂಗ್ ಒಳಗಡೆ ಬಂದರೆ ಇದು ನಿಮಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಇದು ಆಟೋನಮಸ್ ಕಾಲೇಜು. ಏನು ಕ್ಯಾಂಪಸ್ಸು ಅಂದರೆ ಕಾಮ್ ಕ್ಯಾಂಪಸ್ಸು, ಅಫೋರ್ಡಬಲ್ ಫೀ ಇದೆ, ನಾರ್ತ್ ಬೆಂಗಳೂರಿಗೆ ಈಸಿ ಕನೆಕ್ಟಿವಿಟಿ ಇದೆ, ಗ್ರೋಯಿಂಗ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಸು. ಕಾಲೇಜ್ ಸ್ಲೋಲಿ ಪ್ಲೇಸ್ಮೆಂಟ್ಸ್ನ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಫ್ಯಾಕಲ್ಟಿ ಸಪೋರ್ಟು ಅವರೇಜ್ ಟು ಡೀಸೆಂಟ್ ರೇಂಜ್ನಲ್ಲಿ ಇದೆ ಅನ್ನೋ ಫೀಡ್ಬ್ಯಾಕು ಸ್ಟೂಡೆಂಟಿಂದ ಸಿಕ್ಕಿದೆ. ಕ್ಯಾಂಪಸ್ಸು ಡಿಸ್ಟ್ರಾಕ್ಷನ್ ಕಡಿಮೆ ಇರೋದ್ರಿಂದ ಸೆಲ್ಫ್ ಸ್ಟಡಿ ಸ್ಟೂಡೆಂಟ್ಗೆ ಯೂಸ್ಫುಲ್ ಎನ್ವಿರಾನ್ಮೆಂಟು. ಆನೆಸ್ಟ್ ರಿಯಾಲಿಟಿ ಅಂದರೆ ಟಾಪ್ ಟೈರ್ ಪ್ಲೇಸ್ಮೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸ್ಟೂಡೆಂಟ್ ಸಪ್ರೇಟ್ಲಿ ಸ್ಕಿಲ್ ಬಿಲ್ಡ್ ಮಾಡಬೇಕು. ಇಂಟರ್ನ್ಶಿಪ್ಪು, ಸರ್ಟಿಫಿಕೇಷನ್, ಪ್ರಾಜೆಕ್ಟ್ಸ್ ಎಲ್ಲ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಜಾಬು ಸಿಗೋ ಚಾನ್ಸಸ್ಸು ಜಾಸ್ತಿ ಇದೆ. ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಅಪ್ಲೈಡ್ ಸೈನ್ಸು. ಸೊ ಇದು ಟ್ರೆಡಿಷ್ನಲ್ ಇಂಜಿನಿಯರಿಂಗ್ ಕಾಲೇಜ್ ಅಷ್ಟೇ ಅಲ್ಲ, ಅವರು IT ಬ್ರಾಂಚಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇದು ಸಹಕಾರ ನಗರದ ಹತ್ರ ಕುಡಿಗೆಳ್ಳಿಯಲ್ಲಿ ಲೊಕೇಟ್ ಆಗಿದೆ. ಒಂದು 40,000 50,000 ರ್ಯಾಂಕಿಂಗ್ ಬಂದರೆ ನಿಮ್ಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ ಮೇಜರ್ಲಿ IT ಬ್ರಾಂಚಸ್ಗೆ ಅಡ್ಮಿಷನ್ ಆಗ್ತಿದೆ. ಸೊ ಮಾಡರ್ನ್ ಡೊಮೈನ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ದಾರೆ. ಸೊ ಲ್ಯಾಬ್ಸು ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ನ ಇಂಪ್ರೂವ್ ಮಾಡೋದ ಕಡೆ ಟ್ರೈ ಮಾಡ್ತಿದ್ದಾರೆ. ಸೊ ಇನ್ನು ಅಂಥ ಬ್ರ್ಯಾಂಡ್ ರೆಕಗ್ನೈಸೇಷನ್ನು ಇನ್ನೂ ಡೆವಲಪಿಂಗ್ ಸ್ಟೇಜಲ್ಲಿರೋ ಕಾಲೇಜು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ. ಸೊ ಇದು ಲೊಕೇಟ್ ಆಗಿರೋದು ಯಲಹಂಕ ಹತ್ರ ರಾಜನಕುಂಟೆ. SVT ಆದಮೇಲೆ ನೆಕ್ಸ್ಟ್ ಸ್ಟಾಪಲ್ಲಿ ಈ ಕಾಲೇಜ್ ಬರುತ್ತೆ. ಸೊ ಲೋ ರ್ಯಾಂಕ್ ಬಂದಿದೆ, ಇಂಜಿನಿಯರಿಂಗ್ ಏನಾದರೂ ಮಾಡಬಾರ್ದಾ ಅಂತ ಏನೋ ನೀವು ಯೋಚನೆ ಮಾಡ್ತಿದ್ರೆ ಈ ಕಾಲೇಜಲ್ಲಿ ನಿಮಗೆ ಒಂದು ಡೀಸೆಂಟ್ ಯೂನಿವರ್ಸಿಟಿ, ನೀವು ಆರಾಮಾಗಿ ಈ ಕಾಲೇಜಿಗೆ ಸೇರ್ಬೋದು. ನಿಮ್ದೇನಾದರೂ ಅರೌಂಡ್ 50,000 60,000 ರ್ಯಾಂಕ್ ಬಂದರೂ ಈ ಕಾಲೇಜಲ್ಲಿ ಸಿಗುತ್ತೆ. ಸೊ ಒಳ್ಳೆ ಗುಡ್ ಕಾಲೇಜ್ ಕ್ಯಾಂಪಸ್ ಇದೆ. ಕಾಲೇಜ್ ಫೀಸು, ನೆಟ್ವರ್ಕಿಂಗ್ ಅಪರ್ಚುನಿಟೀಸು ಡೀಸೆಂಟ್ ಆಗಿದೆ. ಎಲ್ಲ ಸೈಡು ಬಸ್ಸು AC ಬಸ್ಸಸ್ನೇ ಬಿಟ್ಟಿದ್ದಾರೆ. ಸೊ ಪ್ಲೇಸ್ಮೆಂಟು ಕಂಪಲ್ಸರ್ಲಿ ಸ್ಟೂಡೆಂಟ್ ಸ್ಕಿಲ್ ಮೇಲೆ ಬೇಸ್ ಆಗಿದೆ. ಸೊ ಅವರೇ ಸ್ಟೂಡೆಂಟ್ಸು ಪ್ಯಾಸಿವ್ ಆಗಿದ್ರೆ ಸ್ಟ್ರಗಲ್ ಆಗುತ್ತೆ. ಬೃಂದಾವನ ಕಾಲೇಜ್ ಆಫ್ ಇಂಜಿನಿಯರಿಂಗು ಇದು ಯಲಹಂಕ ಲೋಕಲ್ ಸ್ಟೂಡೆಂಟ್ಸ್ಗಂತಲೇ ಮಾಡಿರೋ ಕಾಲೇಜು. ಇದು ಬಾಗ್ಲೂರು ಕ್ರಾಸ್ ಹತ್ರ ಇದೆ. ಬಿಫೋರ್ ನೀವು ಬಾಗ್ಲೂರು ಕ್ರಾಸಿಂದ ರೇವಾ ಯೂನಿವರ್ಸಿಟಿಗೆ ಹೋಗೋ ದಾರಿಯಲ್ಲಿ ನೆಕ್ಸ್ಟ್ ಎಲ್ಲ ಬಾಗ್ಲೂರು ಕ್ರಾಸ್ ಆದ ನೆಕ್ಸ್ಟ್ ಸ್ಟಾಪಲ್ಲೇ ನಿಮಗೆ ಈ ಕಾಲೇಜ್ ಬೃಂದಾವನ ಕಾಲೇಜ್ ಬರುತ್ತೆ. ಸೊ ನಿಮ್ದು 60,000 ತನಕ ಕಟ್ ಆಫ್ ಇದ್ದರೆ ಈ ಕಾಲೇಜಲ್ಲಿ ಸಿಗುತ್ತೆ. ಸೈಲೆಂಟ್ ಕ್ಯಾಂಪಸ್ಸು, ಅಫೋರ್ಡಬಲ್ ಅಡ್ಮಿಷನ್ಸ್ ಇದೆ, ಲೋಕಲ್ ಸ್ಟೂಡೆಂಟ್ಸೇ ಜಾಸ್ತಿ ಜಾಯ್ನ್ ಆಗ್ತಾರೆ. ಸೊ ಫ್ಯಾಕಲ್ಟಿ ಸಪೋರ್ಟು ಅವರೇಜ್ ಆಗಿದೆ. ಸ್ಟೂಡೆಂಟ್ಸು ಎಕ್ಸ್ಟ್ರಾ ಸರ್ಟಿಫಿಕೇಷನ್ ಕೋರ್ಸ್ ಮಾಡಿಕೊಂಡ್ರೆ ಪ್ಲೇಸ್ಮೆಂಟ್ ಆಪರ್ಚುನಿಟಿ ಇಂಪ್ರೂವ್ ಆಗುತ್ತೆ. ಸೊ ಕಾಲೇಜ್ ಲೈಫು ಕಾಮ್ ಸೈಡ್ನಲ್ಲಿ ಇದೆ. ಆರಾಮಾಗಿ ನೀವು ಏನಾದರೂ ಯಲಹಂಕ ಸೈಡಲ್ಲೇ ಓದಬೇಕಂದ್ರೆ ಇದನ್ನು ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗು. ಸೊ ಇವ್ರದ್ದು ಮೇನ್ ಬ್ರಾಂಚ್ ಬಂದು ಮಾಗಡಿ ರೋಡಲ್ಲಿದೆ. ಇಲ್ಲೊಂದು ಬ್ರಾಂಚ್ ಮಾಡಿದ್ದಾರೆ. ಸೊ ಇವರು ಬೇರೆ ಕಾಲೇಜ್ ಥರ ಎಲ್ಲ ಕೋಡಿಂಗ್ ಕಡೆನೇ ಇದು ಮಾಡ್ದೇನೆ ಇವರು ಒಂದು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತೇಳಿ ಒಂದು ಬ್ರಾಂಚ್, ಡಿಫ್ರೆಂಟ್ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಸೊ ನೀವು ಈ ಕಾಲೇಜಿನ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಎಕ್ಸ್ಪೆಕ್ಟೆಡ್ ಕಟ್ ಆಫು ಒಂದು 60,000 70,000 ರ್ಯಾಂಕಿಂಗ್ ಬಂದರೆ ಈ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗೋಬೋದು. ಸೊ ಕೋಡಿಂಗ್ ಇಂಟ್ರೆಸ್ಟ್ ಇಲ್ಲ ಅನ್ನೋರಿಗೆ ಒಂದು ಆಲ್ಟರ್ನೇಟಿವ್ ಕೆರಿಯರ್ ಪಾತು, ಏರೋಸ್ಪೇಸು, ಡಿಫ್ರೆಂಟ್ ಬ್ರಾಂಚಸ್ ಇವ್ರು ಇಟ್ಟಿದ್ದಾರೆ. ಸೊ ನಿಮಗೆ ನೀವು ಪ್ಲ್ಯಾನ್ ಮಾಡೋಂಗಿದ್ರೆ ಬೇರೆ ಬ್ರಾಂಚ್, ನನಗೆ IT ರಿಲೇಟೆಡ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಈ ಬೇರೆ ಬ್ರಾಂಚಸ್ ಎಲ್ಲ ಇಲ್ಲಿ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ. ಸೊ ಕೋರ್ ಪ್ಲೇಸ್ಮೆಂಟು ಲಿಮಿಟೆಡ್ ಇದೆ. ಸ್ಟೂಡೆಂಟ್ಸು ಹೈಯರ್ ಸ್ಟಡೀಸ್ ಅಥವಾ ಗೌರ್ಮೆಂಟ್ ಜಾಬ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಬೆಟರ್ ಆಪರ್ಚುನಿಟಿ ಸಿಗುತ್ತೆ ಈ ಕಾಲೇಜಿನವರು ತೊಗೊಂಡ್ರೆ. ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಸೊ ಇವ್ರದ್ದೇನು ಓಲ್ಡ್ ಬಿಲ್ಡಿಂಗು, ಔಟ್ಡೇಟೆಡ್ ಲ್ಯಾಬ್ಸ್ ಏನೂ ಇಲ್ಲ.
ಹೊಸ ಕಾಲೇಜು, ರೀಸೆಂಟಾಗಿ 2023 ಓಪನ್ ಆಗಿದೆ. ನ್ಯೂ ಕ್ಯಾಂಪಸ್ಸು. ಕಟ್ ಆಫ್ ಬಂದು ಅರೌಂಡ್ 82 to 90,000 ಇದ್ದರೆ ನಿಮ್ಗೆ ಈ ಕಾಲೇಜಲ್ಲಿ ಆರಾಮಾಗಿ ಸಿಗುತ್ತೆ. ಸೊ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದ್ರಿಂದ ನ್ಯೂ ಕ್ಲಾಸ್ ರೂಮ್ಸು, ನ್ಯೂ ಲ್ಯಾಬ್ ಎಕ್ವಿಪ್ಮೆಂಟ್ಸು, ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರು. ಮ್ಯಾನೇಜ್ಮೆಂಟ್ ಈಗ ರೆಪ್ಯುಟೇಷನ್ ಬಿಲ್ಡ್ ಮಾಡೋ ಸ್ಟೇಜಲ್ಲಿದೆ. ಅವ್ರದ್ದು ಮುಂಚೆ ಕೋಗಿಲ್ ಕ್ರಾಸಲ್ಲೆಲ್ಲ ನರ್ಸಿಂಗ್ ಕಾಲೇಜ್ ಎಲ್ಲ ಫೇಮಸ್ ಇದೆ. ಸೊ ಈಗ ಇಂಜಿನಿಯರಿಂಗ್ ಫೀಲ್ಡ್ಗೂ ಎಂಟ್ರಿ ಆಗಿದ್ದಾರೆ. ಸೊ ಸ್ಟೂಡೆಂಟ್ಸ್ಗೆ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಕಾಲೇಜ್ನ ಬ್ರ್ಯಾಂಡ್ನ ಇಂಪ್ರೂವ್ ಮಾಡೋ ಕಡೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ಸೊ ಪ್ಲೇಸ್ಮೆಂಟು, ಅಲ್ಯುಮಿನಿ ನೆಟ್ವರ್ಕು ಇನ್ನೂ ಬಿಲ್ಡ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅರ್ಲಿ ಸ್ಟೇಜ್ ಆಗಿರೋದ್ರಿಂದ ಸ್ಟೂಡೆಂಟ್ಗೆ ಸೆಲ್ಫ್ ಎಫರ್ಟ್ ತುಂಬ ಇಂಪಾರ್ಟೆಂಟು. ಸೊ ನೀವು ಒಂದು ಸಾರಿ ಕಾಲೇಜ್ ಕ್ಯಾಂಪಸ್ ವಿಸಿಟ್ ಮಾಡಿ. ಸ್ವಲ್ಪ ಫಾರ್ ಇದೆ ಯಲಹಂಕದಿಂದ. ಸೊ ನೀವು ಒಂದು ಸಾರಿ ಕಾಲೇಜ್ ವಿಸಿಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಕ್ಲಾರಿಟಿ ಅಬೌಟ್ ದ ಕಾಲೇಜು. ಇದು ಒಂದು ಆಪ್ಷನ್ ಆಗಿ ಇಟ್ಕೊಬೋದು ಯಲಹಂಕ ಸರೌಂಡಿಂಗಲ್ಲಿ ನೀವು ಕಾಲೇಜ್ ಚೆನ್ನಾಗಿದ್ರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು, ರ್ಯಾಂಕ್ಗೆ ರಿಯಲಿಸ್ಟಿಕ್ ಬೆಸ್ಟ್ ಆಪ್ಷನ್ ಯಾವುದು ಅಂತ. ನಿಮ್ದೇನಾದರೂ 10,000 ಒಳಗಡೆ ರ್ಯಾಂಕಿಂಗ್ ಬರ್ತಾ ಇದೆ ಅಂದರೆ BMSIT. ಸೊ ನೀವು ಆ ಕೇಪಬಿಲಿಟಿ ಇದ್ರೆ ಅಂದರೆ ನಿಟ್ಟೆ ಮೀನಾಕ್ಷಿಯಲ್ಲೂ ಅಷ್ಟೇ, ನೀವು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ರೆ ನಿಮ್ಗೆ ಅಲ್ಲೂ ಸೀಟ್ ಸಿಗುತ್ತೆ. 10,000 to 20,000 ಅಂದರೆ ಏಟ್ರಿಯಾ, SRM-IIT, ರೇವಾ ನಿಮಗೆ ಒಂದು ಒಳ್ಳೆ ಆಪ್ಷನು. ಸೊ 20,000 to 40,000 ಅಂದರೆ SVIT, ವೆಂಕಟೇಶ್ವರ, ಸಂಭ್ರಮು ನಿಮಗೊಂದು ಆಪ್ಷನ್ ಇದೆ. 40,000 to 70,000 ಆದರೆ ರಿಮೈನಿಂಗ್ ಇಂಪ್ಯಾಕ್ಟು, ಪ್ರೆಸಿಡೆನ್ಸಿ, ಬೃಂದಾವನ, ಈಸ್ಟ್ ವೆಸ್ಟ್ ಕಾಲೇಜ್ನ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಸೊ ಒಂದು ನೆನ್ಪಿಟ್ಕೊಳ್ಳಿ, 2026 ಇಂಜಿನಿಯರಿಂಗ್ ವರ್ಡ್ನಲ್ಲಿ ಕಾಲೇಜ್ ಒಂದೇ ಸಾಕಾಗೋದಿಲ್ಲ. ಸ್ಕಿಲ್ಲು, ಇಂಟರ್ನ್ಶಿಪ್ಪು, ಪ್ರಾಜೆಕ್ಟು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಏನಪ್ಪ ಬಿಗ್ಗೆಸ್ಟ್ ಅಡ್ವಾಂಟೇಜು ಯಲಹಂಕದಲ್ಲಿ ಸೇರೋದ್ರಿಂದ, ಯಲಹಂಕ ಇಂಜಿನಿಯರಿಂಗ್ ಕಾಲೇಜು ಏರ್ಪೋರ್ಟ್ ಹತ್ರ ಇದ್ದಾವೆ, ಟೆಕ್ ಪಾರ್ಕ್ಸ್ ಹತ್ರ ಇದೆ, ತುಂಬ ಸ್ಟಾರ್ಟಪ್ ಎಕೋಸಿಸ್ಟಮ್ಮು ಯಲಹಂಕ ಸರೌಂಡಿಂಗಲ್ಲಿದೆ. ನಾರ್ತ್ ಬೆಂಗಳೂರು ತುಂಬ ಚೆನ್ನಾಗಿ ಬೆಳೀತಾ ಇದೆ. ಸೊ ಈ 4 ನೀವು ಕನ್ಸಿಡರ್ ಮಾಡ್ಕೊಂಡು ಮುಂದಿನ 5-10 ವರ್ಷದಲ್ಲಿ ನಾರ್ತ್ ಬೆಂಗಳೂರು ತುಂಬ ಫಾಸ್ಟಾಗಿ ಡೆವಲಪ್ ಆಗ್ತದೆ. ಅದರಿಂದ ಇಂಟರ್ನ್ಶಿಪ್ಪು, ಇಂಡಸ್ಟ್ರಿ ಎಕ್ಸ್ಪೋಜರ್ ಆಪರ್ಚುನಿಟಿ ಕೂಡ ಸ್ಲೋಲಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅಡ್ಮಿಷನ್ ತೊಗೊಳಕ್ಕೆ ಮುನ್ನ ಈ ಮಿಸ್ಟೇಕ್ ಮಾಡಬೇಡಿ. ಬಿಲ್ಡಿಂಗ್ ನೋಡಿ ಜಾಯ್ನ್ ಆಗಕ್ಕೆ ಹೋಗ್ಬೇಡಿ. ಅಡ್ವರ್ಟೈಸ್ಮೆಂಟ್ ನೋಡಿ ನೀವು ಕನ್ಫ್ಯೂಸ್ ಆಗಬೇಡಿ. ಹೈ ಪ್ಯಾಕೇಜ್ ಮಾತ್ರ ನೋಡಿ ಡಿಸಿಷನ್ ತೊಗೊಬೇಡಿ. ಸೊ ಇನ್ಸ್ಟೆಂಟ್ ನೀವೇನು ಮಾಡಬೇಕಂದ್ರೆ ಆವ್ರೇಜ್ ಪ್ಯಾಕೇಜ್ ಎಷ್ಟಿದೆ, ಇಂಟರ್ನ್ಶಿಪ್ಗೆ ಯಾವ ಥರ ಸಪೋರ್ಟ್ ಮಾಡ್ತಾರೆ, ಬ್ಯಾಚ್ ಸೈಜ್ ಎಷ್ಟಿದೆ, ಹಾಸ್ಟೆಲ್ ಫೆಸಿಲಿಟಿ ಹಂಗಿದೆ, ಟ್ರಾವೆಲ್ಗೆ ಕನ್ವೀನಿಯೆಂಟ್ ಆಗಿದೆಯಾ, ನಿಮಗೆ ಕೋಡಿಂಗ್ ಕಲ್ಚರ್ ಇದೆಯಾ, ಇದು ನೀವು ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ಇದನ್ನು ಯೋಚನೆ ಮಾಡ್ಕೊಂಡು ಜಾಯ್ನ್ ಆಗಿ. ಫೈನಲಾಗಿ ಏನು ನನ್ನ ರೆಕಮೆಂಡೇಷನ್ ಅಂದರೆ, ಸೊ ಬೆಸ್ಟ್ ಓವರಾಲು BMSIT. ನಿಮಗೆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಬೇಕು ಅಂದರೆ NMIT, ನಿಟ್ಟೆ ಕಾಲೇಜನ್ನ ತೊಗೊಬೋದು. ಒಂದು ಒಳ್ಳೆ ಸೂಪರ್ ಕ್ಯಾಂಪಸ್ ಅಂದರೆ ರೇವಾ ಇದೆ. ಅಕಾಡೆಮಿಕ್ಕೆ ನನಗೆ ಇಂಪಾರ್ಟೆಂಟು ಅಂದರೆ SVIT ಸೂಪರು. ಒಂದು ದೊಡ್ಡ ಕ್ಯಾಂಪಸ್ ಬೇಕು ಅಂದರೆ MVIT ಅಥವಾ SVC ವೆಂಕಟೇಶ್ವರನ ತೊಗೊಬೋದು. ಬೆಸ್ಟ್ ಬ್ಯಾಕಪ್ ಆಪ್ಷನ್ನು ಪ್ರೆಸಿಡೆನ್ಸಿನ ನೀವು ಇಟ್ಕೊಬೋದು. ಅದರ ಫೈನಲ್ ಡಿಸಿಷನ್ ಯಾವಾಗಲೂ ನಿಮ್ಮ ರ್ಯಾಂಕು, ಬಜೆಟು, ಬ್ರಾಂಚ್ ಇಂಟ್ರೆಸ್ಟು, ಹಾಸ್ಟೆಲ್ ರಿಕ್ವೈರ್ಮೆಂಟು, ಕೆರಿಯರ್ ಗೋಲ್ ಇವುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.